ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ಮ ನೇತ್ರ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಆರಂಭ ಮಾಡೋಣ. ಇವತ್ತು ನನ್ನ ಸೀಮಂತದ ಲಾಗ್ನ ಹಾಕ್ತಾ ಇದ್ದೀನಿ. ಬೆಳಗ್ಗೆನೇ ಬೇಗನೆ ಹೊರಟಿದ್ದೆ ನಾನು ಮತ್ತು ನನ್ನ ಫ್ರೆಂಡ್ ಹಾಲಿಗೆ ಹೊರಟಿದ್ದೀವಿ. ಹೊರಡೋಕ್ಕಿಂತ ಮುಂಚೆ ದೇವರಿಗೆಲ್ಲ ನಮಸ್ಕಾರ ಮಾಡಿಕೊಂಡು ಅರಿಶಿನ ಕುಂಕುಮನ ಕೊಡ್ತಾ ಇದ್ದಾರೆ ಅತ್ತೆ. ಅದನ್ನು ಇಸ್ಕೊಂಡು ಅವ್ರ ಹತ್ರ ಆಶೀರ್ವಾದ ತೊಗೊಂಡು ನಮ್ಮ ಮನೆಯವರಿಗೂ ನಮಸ್ಕಾರ ಮಾಡಿ ಅವ್ರ ಹತ್ರ ಆಶೀರ್ವಾದ ತೊಗೊಂಡು ಹೊರಟಿದ್ದೀವಿ. ನಾವು ಯಾಕೆ ಇಷ್ಟು ಬೇಗ ಹೊರಡ್ತೀವಿ ಮನೆಯವ್ರನ್ನೆಲ್ಲ ಬಿಟ್ಟು ಅಂತ ಅನ್ಕೋಬೋದು. ಅಂದರೆ ನಾವು 11:30 ಅಷ್ಟೊತ್ತಿಗೆ ಮುಹೂರ್ತ ಇರುವಂಥದ್ದು. ಸೊ ಅಷ್ಟರೊಳಗೆ ನಾವು ರೆಡಿ ಆಗಬೇಕಿತ್ತು. ನಮಗೆ ಮೇಕಪ್ ಆರ್ಟಿಸ್ಟ್ ಕೂಡ ಬರ್ತಾಯಿದ್ರು. ಸೊ ಹಾಗಾಗಿ ಸ್ವಲ್ಪ ಬೇಗನೆ ಬನ್ನಿ ಅಂತ ಹೇಳಿ ಅವ್ರು ಹೇಳಿರುವಂಥದ್ದು. ತುಂಬ ಬೇಗ ಏನು ಹೊರಟಿಲ್ಲ. 8 ಗಂಟೆ ಆಗಿತ್ತು ಅಂತ ಅನಿಸುತ್ತೆ ಮನೆಯಿಂದ ಹೊರಡಬೇಕಾದ್ರೆ. 1-2 ತಾಸು ಬೇಕಾಗುತ್ತೆ ರೆಡಿ ಮಾಡೋಕ್ಕೆ ಅಂತ. ಸೊ ಅದಕ್ಕೆ ಬೇಗನೆ ಬಂದಿದ್ವಿ. ನಮ್ಮ ಮನೆಯವರು ನಮ್ಮನ್ನ ಡ್ರಾಪ್ ಮಾಡೋಕ್ಕೆ ಬಂದಿದ್ರು. ನೋಡ್ಬೋದು, ಇದೇ ಹಾಲಲ್ಲಿ ಇವತ್ತಿನ ಫಂಕ್ಷನ್ ನಡೀತಾ ಇರುವಂಥದ್ದು. ಡೆಕೋರೇಷನ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದು, ತೋರಿಸ್ತೀನಿ ನಿಮಗೆ. ಇದು ಎಂಟ್ರೆನ್ಸಲ್ಲಿ ಮಾಡಿರುವಂಥದ್ದು ನೋಡ್ಬೋದು. ತುಂಬ ನೋಡಿದ ತಕ್ಷಣ ಒಂಥರ ಖುಷಿ ಅನ್ನಿಸ್ತಾಯಿತ್ತು. ತುಂಬ ನೀಟಾಗಿ ಹೇಳಿದ್ವಿ ನಾವು. ಅಂದರೆ ಒಂಥರ ತುಂಬ ಫ್ಲವರ್ಸ್ ಎಲ್ಲ ಹಾಕಿ, ವೆರೈಟಿ ಫ್ಲವರ್ಸ್ ಎಲ್ಲ ಹಾಕಿ ಮಾಡೋದು ಬೇಡ ಅಂತೇಳಿ ಹೇಳಿದ್ವಿ. ನಾವು ಯಾವ ಥರ ಹೇಳಿದ್ವಿ ಅದೇ ಥರ ಮಾಡಿಕೊಟ್ಟಿದ್ರು. ಇಲ್ಲಿ ಹಾಲ್ ಹೇಗಿದೆ ಅಂತ ಅಂದರೆ, ಫಸ್ಟ್ ಫ್ಲೋರಲ್ಲಿ ಫಂಕ್ಷನ್ ಹಾಲ್ ಇರುವಂಥದ್ದು. ಸ್ವಲ್ಪ ಸ್ಟೆಪ್ಗಳನ್ನ ಹತ್ಕೊಂಡು ಹೋಗಬೇಕು, ಮೆಟ್ಲುಗಳನ್ನ ಹತ್ಕೊಂಡು ಹೋಗಬೇಕು. ಮೆಟ್ಲು ಹತ್ಕೊಂಡು ಹೋಗೋಷ್ಟೊತ್ತಿಗೆ ಸಾಕಾಗಿಬಿಡುತ್ತೆ. ಸುಮಾರು ಮೆಟ್ಲು ಹತ್ತಬೇಕಾಗ್ತದೆ. ಹಾಗಾಗಿ ನಮ್ಮ ಮನೆಯವ್ರ ಲಗೇಜ್ ಎಲ್ಲ ತೊಗೊಂಡು ಮುಂದೆ ಹೋದರು. ನಾನು ಆರಾಮ್ಸೆ ಸ್ಟೆಪ್ಗಳನ್ನ ಹತ್ಕೊಂಡು ಹೋಗ್ತಾ ಇದ್ದೀನಿ. ಕ್ವಿಕ್ಕಾಗಿ ಒಂದು ಸತಿ ಹಾಲ್ದು ನಿಮಗೆ ಔಟ್ಫುಟ್ ತೋರಿಸ್ತೀನಿ ಯಾವ ಥರ ಇದೆ ಅನ್ನೋದನ್ನು ನೋಡ್ಬೋದು. ಇಷ್ಟು ದೊಡ್ಡದಾಗಿದೆ. ಯಾಕಂದರೆ ಆಮೇಲೆ ನಂಗೆ ಮತ್ತೆ ವೀಡಿಯೋಗಳನ್ನ ಮಾಡ್ಕೊಳಕ್ಕಾಗುತ್ತೋ ಎಲ್ಲ ಗೊತ್ತಿಲ್ಲ. ಅದಕ್ಕೆ ಇವಾಗ ಹೋಗಬೇಕಾದ್ರೆ ಒಂದು ಸತಿ ತೋರಿಸ್ಬಿಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಸೊ ನಿಮಗೂ ಕೂಡ ಪ್ಲ್ಯಾನಿಂಗ್ ಬರಲಿ ಅನ್ನೋ ಸಲುವಾಗಿ ಡೆಕೋರೇಷನ್ನೆಲ್ಲ ತೋರಿಸ್ತೀನಿ ಆಮೇಲೆ ಹೇಗೆ ಮಾಡಿದ್ದಾರೆ ಏನು ಅಂತ. ಇದು ನಿಮಗೆ ಸುಮ್ಮನೆ ಒಂದು ಯಾವ ರೀತಿ ಇದೆ ಈ ಹಾಲ್ ಅನ್ನೋದು ಕೂಡ ತೋರಿಸ್ತಿದ್ದೀನಿ ಅಷ್ಟೇ. ಬಂದ ತಕ್ಷಣ ಮೇಕಪ್ ಕೂಡ ಮಾಡೋಕ್ಕೆ ನಮಗಿಂತ ಮುಂಚೆನೇ ಬಂದಿದ್ದರು. ಸೊ ಸ್ಟಾರ್ಟ್ ಮಾಡಿಕೊಂಡ್ರು. ನಾನು ಅಕ್ಷತಾ ಮೇಕಪ್ ಅವ್ರ ಹತ್ರ ಮಾಡಿಸಿರುವಂಥದ್ದು. ತುಂಬ ಚೆನ್ನಾಗಿ ಮಾಡಿದ್ರು, ನೀಟಾಗಿ ಮಾಡಿದ್ರು. ನಾನು ಯಾವ ರೀತಿ ಹೇಳಿದ್ದೆ ಅದೇ ರೀತಿ ಮಾಡಿಕೊಟ್ರು. ತುಂಬಾ ಚೆನ್ನಾಗಿದೆ. ಎಲ್ಲರೂ ಬಂದವರು ಹೇಳ್ತಾಯಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತು ನ್ಯಾಚುರಲ್ ಆಗಿತ್ತು ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಅಕ್ಷತಾ. ಇವರ ಒಂದು ಇನ್ಸ್ಟಾ ಐ ಡಿನ ಕೂಡ ನಾನು ಹಾಕಿರ್ತೀನಿ. ನೀವು ಫಾಲೋ ಅಪ್ ಮಾಡ್ಬೋದು, ನೋಡ್ಬೋದು, ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನು ಡೆಕೋರೇಷನು ಅಷ್ಟೇ ತುಂಬಾ ಬ್ಯೂಟಿಫುಲ್ಲಾಗಿ ಮಾಡಿಕೊಟ್ಟಿದ್ರು ನಮಗೆ. ತಿರುಮಲ ಶಾಮಿಯಾನದವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೂಡ ನಿಮಗೆ ಸ್ಕ್ರೀನಲ್ಲಿ ಬರ್ತಾ ಇದೆ. ಸೊ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇವರು ಸಿದ್ದಾಪುರದವರು. ತುಂಬ ಚೆನ್ನಾಗಿ ನಾವು ಯಾವ ರೀತಿ ಹೇಳಿದ್ವಿ ಅದೇ ರೀತಿ ಒಂದು ಚೂರು ಎಲ್ಲೂ ಮಿಸ್ಟೇಕ್ ಮಾಡ್ದೇ ಮಾಡಿಕೊಟ್ಟಿದ್ರು ಅಂತಲೇ ಹೇಳ್ಬೋದು. ನಮಗೆ ಸಖತ್ ಇಷ್ಟ ಆಯಿತು. ಬಂದವರು ಕೂಡ ಅದನ್ನೇ ಹೇಳ್ತಾಯಿದ್ರು, ನಿಮ್ಮದು ಏನು ಹೇಳ್ತಾರೆ ಡೆಕೋರೇಷನ್ ಬ್ಯಾಕ್ಗ್ರೌಂಡ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಂದರೆ ನಾವು ಶಿರ್ಸಿಯಲ್ಲಿ ತುಂಬ ಚೆನ್ನಾಗಿ ಕೇಳಿದ್ವಿ. ಅವರೆಲ್ಲ ಈ ಮದುವೆ ಸೆಟಪ್ಪು, ಎಂಗೇಜ್ಮೆಂಟ್ ಸೆಟಪ್ಪಲ್ಲೇ ಬರುತ್ತೆ, ಬೇರೆ ಥರ ಬರೋದಿಲ್ಲ ಅನ್ನೋ ಥರ ಹೇಳ್ತಾಯಿದ್ರು. ಸೊ ಇವರು ಸಿದ್ದಾಪುರದಿಂದ ಬಂದು ನಮಗೋಸ್ಕರ ಮಾಡಿಕೊಟ್ಟಿದ್ರು. ಥ್ಯಾಂಕ್ ಯು ಸೋ ಮಚ್ ತಿರುಮಲ ಶಾಮಿಯಾನದಿಂದ. ಅವರಿಗೆ ನಿಜವಾಗ್ಲೂ ಧನ್ಯವಾದಗಳನ್ನ ತಿಳಿಸ್ತೀನಿ. ಸೊ ಬೇಕಾದವರೆಲ್ಲ ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರನ್ನ. ಎಲ್ಲ ರೀತಿಯ ಡೆಕೋರೇಷನ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಆಮೇಲೆ ಈ ಥರ ಶಾಸ್ತ್ರಗಳನ್ನ ಸ್ಟಾರ್ಟ್ ಮಾಡಿದ್ವಿ. ಮಧ್ಯ ಪುಟ್ಟ ಮಕ್ಕಳು ನನಗೋಸ್ಕರ ಡ್ಯಾನ್ಸ್ ಮಾಡಿದರು. ಅದು ಕೂಡ ತುಂಬ ಖುಷಿ ಅನ್ನಿಸ್ತು. ಅವತ್ತು ಶಾಲೆ ಇದ್ದರೂ ಕೂಡ ಸ್ಕೂಲಿಗೆ ಹೋಗ್ದೇ ರಜಾ ತೊಗೊಂಡು ನನಗೋಸ್ಕರ ಅಂತಲೇ ಅವರ ಒಂದು ಸಮಯವನ್ನು ಕೊಟ್ಟಿದ್ದರು. ಅವರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್, ಮುದ್ದು ಮಕ್ಕಳೇ ಅಂತಲೇ ಹೇಳ್ಬೋದು. ಆಮೇಲೆ ಇಲ್ಲಿ ಶಾಸ್ತ್ರಗಳನ್ನ ಮಾಡಿಸ್ತಾ ಇದ್ದಾರೆ ಒಂದೊಂದಾಗಿ. ಫಸ್ಟು ಗಂಡನ ಕಡೆಯಿಂದ ಕೆಲವೊಂದು ಶಾಸ್ತ್ರಗಳಿರ್ತವೆ, ಅದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಅಪ್ಪ ಅಮ್ಮನ ಕಡೆಯಿಂದ ಈ ಥರದ್ದೆಲ್ಲ ಇರುತ್ತೆ. ಎಲ್ಲ ಒಂದೊಂದಾಗಿ ತುಂಬ ಚೆನ್ನಾಗಿ ಮಾಡಿದರು. ತುಂಬ ಚೆನ್ನಾಗಿ ಆಯಿತು ಅಂತಲೇ ಹೇಳ್ಬೋದು. ನನ್ನ ಔಟ್ಫಿಟ್ ಎಲ್ಲ ತೋರ್ಸೋಕ್ಕೆ ಆಗಲಿಲ್ಲ, ಯಾಕೆಂದರೆ ಜನ ಬರೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಸೊ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಲೇಟ್ ಆಗಿಬಿಡುತ್ತೆ, ಮುಹೂರ್ತ ಕೂಡ ಇರೋದಿಲ್ಲ ಅನ್ನೋ ಸಲುವಾಗಿ. ಸೊ ಅದರದ್ದೆಲ್ಲ ಲಾಗ್ ಮಾಡ್ಕೊಳ್ಳಿಲ್ಲ. ಕೊನೆಯಲ್ಲಿ ಫೋಟೋಸ್ ಹಾಕ್ತೀನಿ ನಿಮಗೆ, ಕೆಲವೊಂದು ಫೋಟೋಸ್ ಕೂಡ. ಇಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿಡಿಯೋ ಕ್ಲಿಪ್ಗಳನ್ನ ಇಲ್ಲಿ ಆ್ಯಡ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು.
ಇಲ್ಲಿ ಏನಪ್ಪ ಇದು ಕೈಯಲ್ಲಿ ಬಿಳಿದು ಒಂದು ವೈಟ್ ಕಲರ್ ಗಂಟನ್ನು ಇಟ್ಕೊಂಡಿದ್ದೀನಿ ಅಂತ ಅನ್ಕೋಬೋದು. ಇದು ನನಗೆ ಮಡ್ಲಕ್ಕಿ ಹಾಕಿರುವಂಥದ್ದು ಲಾಸ್ಟ್ ವಾಗಲ್ಲಿ ತೋರಿಸಿದ್ರು. ಸೊ ಅದನ್ನು ನಾನು ಅಮ್ಮನ ಮನೆ ತೊಗೊಂಡೋಗ್ಬೇಕು, ಶಾಸ್ತ್ರ ಮಾಡುವಾಗ ಈ ಥರ ಕೈಯಲ್ಲಿ ಇಟ್ಕೋಬೇಕು ಅಂತ ಹೇಳಿದರು. ಹಾಗಾಗಿ ಅದನ್ನ ಇಟ್ಕೊಂಡಿದ್ದೀನಿ. ಮದುವೆ ಟೈಮಲ್ಲಿ ಸೊಂಟಕ್ಕೆ ಕಟ್ತಾರೆ, ಇವಾಗ ಸೊಂಟಕ್ಕೆಲ್ಲ ಕಟ್ಟೋಕ್ಕಾಗಲ್ವಲ್ಲ, ಹಾಗಾಗಿ ಇದನ್ನು ಕೈಯಲ್ಲೇ ಕ್ಯಾರಿ ಮಾಡುವಂಥದ್ದು. ನನ್ನ ಸಾರಿಗೆ ಅಂದರೆ ನನ್ನ ಸಾರಿಗೆ ಮ್ಯಾಚ್ ಆಗೋ ಥರನೇ ನನ್ನ ಹಸ್ಬೆಂಡ್ಗೂ ಕೂಡ ಅದೇ ಥರನೇ ಡ್ರೆಸ್ ಕೋಡ್ ಮಾಡ್ಕೊಂಡಿದ್ವಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ಅವರು ಕೂಡ. ಒಂದು ಕಲರ್ ತುಂಬಾ ಸೂಟ್ ಆಗ್ತಾಯಿತ್ತು. ಸೊ ಬಂದವರು ಎಲ್ಲರೂ ಎಲ್ಲದ್ರ ಬಗ್ಗೆಯೂ ಕೂಡ ಕಮೆಂಟ್ ಮಾಡ್ತಾಯಿದ್ರು. ನಿಮ್ಮ ಡೆಕೋರೇಷನ್ ಆಗಿರ್ಬೋದು, ಡ್ರೆಸ್ಸಿಂಗ್ ಕೋಡ್ ಆಗಿರ್ಬೋದು, ಮೇಕಪ್ ಆಗಿರ್ಬೋದು, ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿತ್ತು. ಊಟ ಪ್ರತಿಯೊಂದು ಕೂಡ ಸ್ಪೆಷಲ್ ಆಗಿತ್ತು, ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ತಾಯಿದ್ರು. ತುಂಬ ಜನ ಸೇರಿದರು ಅಂತಲೇ ಅನ್ಕೋಬೋದು. ಯಾಕೆಂದರೆ ನಾವು ಇಷ್ಟೊಂದು ಜನ ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಅಷ್ಟು ಜನ ಸೇರಿದರು. ಆಮೇಲೆ ನಮ್ಮ ಮನೆಯವರು ನನಗೆ ಒಂದು ಚೋಕರ್ ಗಿಫ್ಟ್ ಮಾಡಿದ್ರು, ಗೋಲ್ಡ್ದು. ಸೊ ಅತ್ತೆ ಕಡೆಯಿಂದ ನಿಮಗೆಲ್ಲ ಗೊತ್ತಾಯಿದೆ ಸಿಲ್ವರ್ ಬಂದಿದೆ, ಹಸ್ಬೆಂಡ್ ಕಡೆಯಿಂದ ಗೋಲ್ಡ್ ಸಿಕ್ಕಿದೆ. ಹೀಗೆ ಅಮ್ಮನ ಕಡೆಯಿಂದ ಕೂಡ ಸಿಲ್ವರ್ದು ಪಾಪುಗೆ ಹಾಲೆಲ್ಲ ಹಾಕ್ತಾರಲ್ವ, ಅದು ಮತ್ತು ಸಾರಿ ಇದನ್ನೆಲ್ಲ ಕೊಟ್ಟರು. ಸೊ ಇದನ್ನು ಕೊಡೋ ಮೂಮೆಂಟಲ್ಲಿ ನನಗೆ ಸ್ವಲ್ಪ ಎಮೋಷ್ನಲ್ ಆದೆ. ಏನೋ ಒಂಥರ ಬೇಜಾರಕ್ಕೋಸ್ಕರ ಅಳ್ತಾ ಇರಲಿಲ್ಲ, ಖುಷಿಗೆ ಅಳ್ತಾ ಇದ್ದೆ. ಆಮೇಲೆ ನನಗೆ ಆ ಟೈಮಲ್ಲಿ ನಾವು 3 ಜನನೇ ಒಂದು ಫೇಮಲ್ಲಿ ಇದ್ವಲ್ಲ, ಸೊ ಮಾವನ ನೆನಪಾಯಿತು. ನಮ್ಮ ಮಾವನೂ ಇರಬೇಕಿತ್ತು ಈ ಸಮಯದಲ್ಲಿ ಅಂತ ಅತ್ತೆ ನೋಡಿದಾಗ ತುಂಬ ಬೇಜಾರಾಯಿತು. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಬೇಜಾರಾಯಿತು ಅಷ್ಟೇ, ಬಿಟ್ಟರೆ ಇನ್ನೇನಿಲ್ಲ. ತುಂಬಾ ಖುಷಿಯಾಗಿದ್ದೆ ಅಂತಲೇ ಹೇಳ್ಬೋದು. ಖುಷಿಯಾಗಿ ಕಾರ್ಯಕ್ರಮ ನಡೆಸ್ಕೊಟ್ರು ನಮ್ಮ ಮನೆಯವರು ಕೂಡ. ಯಾಕೆಂದರೆ ಪ್ರತಿಯೊಂದು ಹೆಜ್ಜೆಗೂ ಪ್ರತಿಯೊಂದು ಕ್ಷಣ ಕೂಡ ನನ್ನ ಜೊತೆ ಇದ್ದರು. ಮಧ್ಯದಲ್ಲಿ ಬಂದು ಕೇಳ್ತಾಯಿದ್ರು, ಖುಷಿ ಆಯಿತಾ ನಿನಗೆ, ಇನ್ನೇನಾದರೂ ಆ್ಯಡ್ ಮಾಡಬೇಕಾ, ಹಾಗೆ ಹೀಗೆ ಅಂತ. ಸೊ ಅಷ್ಟು ಕೇರ್ಫುಲ್ಲಾಗಿ ಕೂಡ ನೋಡ್ಕೊಳ್ತಾ ಇದ್ರು. ಕುಡಿಯೋಕ್ಕೆ, ತಿನ್ನೋಕ್ಕೆ, ಅಥವಾ ಇನ್ನು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡು ಕೂತ್ಕೋ, ಈ ಥರದ್ದೆಲ್ಲ ಹೇಳ್ತಾಯಿದ್ರು. ತುಂಬಾ ಖುಷಿ ಆಗ್ತಾಯಿತ್ತು. ಈ ಮಕ್ಕಳಂತೂ ಎಷ್ಟು ಪ್ರೀತಿಯಿಂದ ಡ್ಯಾನ್ಸ್ ಮಾಡ್ತಾಯಿದ್ರು ಅಂದರೆ, ಆ ಡ್ಯಾನ್ಸ್ ಮಾಡುವಾಗಲೂ ಕೂಡ ನನಗೆ ಅಷ್ಟು ಭಾವುಗಳಾದೆ ಅಂತಲೇ ಹೇಳ್ಬೋದು. ಆವಾಗಲೂ ಕೂಡ ನನ್ನ ಕಣ್ಣಂಚಲ್ಲಿ ನೀರು ಬಂತು. ಅಷ್ಟು ಮುದ್ದಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಮಕ್ಕಳು. ನನಗೋಸ್ಕರ ಒಂದು ಫುಲ್ ಡೇನ ಕೊಟ್ಟಿದ್ದಾರಲ್ವ, ಇದಕ್ಕಿಂತ ಹೆಚ್ಚಿನ ಒಂದು ಉಡುಗೊರೆನ ನಾನು ಬಯಸೋದೇ ಇಲ್ಲ ಅವ್ರ ಕಡೆಯಿಂದ. ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಮುದ್ದು ಪುಟಾಣಿಗಳೇ ಅಂತ ಹೇಳ್ತೀನಿ. ಅವರಿಗೆ ದೇವರು ಆಯುಷ್ಯ, ಆರೋಗ್ಯ, ಅವ್ರು ಏನೆಲ್ಲ ಅಂದ್ಕೊಂಡಿರ್ತಾರೆ ಅವೆಲ್ಲವೂ ಕೂಡ ಸಿಗಲಿ, ಇನ್ನು ಹೆಚ್ಚಿನ ಮಟ್ಟದಲ್ಲಿ ಬೆಳೀಲಿ ಅಂತ ಅವರಿಗೆ ನಾನು ಆಶಿಸ್ತೀನಿ ಅಂತ ಕೇಳ್ಕೊತೀನಿ. ಅದಾದಮೇಲೆ ಹೀಗೆ ಬಂದಂಥ ಗೆಸ್ಟ್ಗಳೆಲ್ಲ ಗಿಫ್ಟ್ ಕೊಡೋದು, ಆಮೇಲೆ ಕೆಲವಷ್ಟು ಜನ ಮಡ್ಲಕ್ಕಿ ತುಂಬೋದು, ಇದೆಲ್ಲ ಶಾಸ್ತ್ರಗಳನ್ನ ಮಾಡ್ತಾರೆ. ಇದನ್ನೆಲ್ಲ ಮಾಡ್ತಾಯಿದ್ರು. ಕೆಲವೊಂದು ಹೇಳಿದ್ನಲ್ವ, ಸೊ ಕೆಲವೊಂದು ವೀಡಿಯೋ ಕ್ಲಿಪ್ಗಳು ಕರೆಕ್ಟಾಗಿ ಬಂದಿಲ್ಲ, ಕೆಲವೊಂದು ಚೆನ್ನಾಗಿ ಬಂದಿದೆ. ಅಂದರೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವೀಡಿಯೋ ಕ್ಲಿಪ್ಗಳನ್ನ ಇದರಲ್ಲಿ ಹಾಕಿದ್ದೀನಿ ನಿಮಗೆ. ನಾನು ಟ್ರೈ ಮಾಡ್ತೀನಿ ಇನ್ ಡೀಟೇಲ್. ನಾನು ನಮ್ಮ ಫೋಟೋಗ್ರಾಫರ್ ಹತ್ರ ಹೇಳಿದ್ದೀನಿ, ಸೊ ಇನ್ ಡೀಟೇಲ್ ವೀಡಿಯೋಸ್ ನನಗೆ ಸಿಕ್ಕಿದ್ರೆ ನಂಗೆ ಸೆಂಡ್ ಮಾಡಿ ಅಂತ. ಬೈ ಚಾನ್ಸ್ ಅಷ್ಟು ನಂಗೆ ನೀಟಾಗಿ ಸಿಕ್ಕಿದ್ರೆ ನಾನು ನಿಮಗೆ ಮತ್ತೆ ಅಪ್ಲೋಡ್ ಮಾಡ್ತೀನಿ. ಇದೊಂದು ಕ್ವಿಕ್ಕಾಗಿರುವಂಥ ರೌಂಡ್ ಅಂತಲೇ ಹೇಳ್ಬೋದು. ಸೊ ಅದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಆಗಿದೆ, ಈ ಥರ ಮಾಡಿದರು ಅನ್ನೋದು ನಿಮಗೂ ಕೂಡ ಅಂದರೆ ನಾನು ಹೇಳಿದ್ದೆ ಅಷ್ಟೇ, ಈ ಥರ ಮಾಡ್ತೀವಿ ಅಂತ. ಸೊ ನಿಮಗೂ ಕೂಡ ಒಂದು ಪ್ಲ್ಯಾನಿಂಗ್ ಇರುತ್ತೆ, ಆ್ಯಂಡ್ ನಿಮಗೂ ಕೂಡ ಗೊತ್ತಾಗಲಿ ಅನ್ನೋ ಸಲುವಾಗಿ ಇದೊಂದು ಕ್ವಿಕ್ಕಾಗಿ ಒಂದು ಪುಟ್ಟದಾದ ಕ್ಲಿಪ್ಗಳನ್ನೆಲ್ಲ ಆ್ಯಡ್ ಮಾಡಿ ತೋರಿಸ್ತಾ ಇದ್ದೀನಿ. ಮತ್ತು ನಂದು ಊಟದ್ದು ಕೂಡ ಅಷ್ಟೇ, ತುಂಬ ವೆರೈಟೀಸ್ ಊಟ ಮಾಡಿದರು, ಊಟಕ್ಕೆ ತಿಂಡಿಗಳನ್ನ ಮಾಡಿದರು. ಆದರೆ ನಂಗೆ ಅದರದ್ದು ವಿಡಿಯೋ ಕ್ಲಿಪ್ ತೊಗೊಳಕ್ಕಾಗಲಿಲ್ಲ. ತುಂಬ ಟೇಸ್ಟಿಯಾಗಿತ್ತು ಊಟ ಅಂತೂ, ಅಷ್ಟು ಚೆನ್ನಾಗಿತ್ತು. ಊಟದ ಬಗ್ಗೆ ಅಂತೂ ಮಾತೇ ಇಲ್ಲ. ಅಡುಗೆ ಭಟ್ರು ಕೂಡ ತುಂಬ ಚೆನ್ನಾಗಿ ನೀಟಾಗಿ ಊಟಕ್ಕೆ ಹಾಕೋದು, ವೇಸ್ಟ್ ಆಗಿರಲಿಲ್ಲ ಏನೂ. ಯಾರ ಬಾಳೆಲ್ಲೂ ಒಂಚೂರು ವೇಸ್ಟ್ ಆಗದೆ ಇರೋ ಹಾಗೆ ಬಡಿಸೋದು, ಇದನ್ನೆಲ್ಲ ಮೇಂಟೈನ್ ಮಾಡಿದರು. ಅದನ್ನು ನೋಡಿ ತುಂಬಾ ಖುಷಿ ಆಗ್ತಾಯಿತ್ತು. ಯಾಕಂದರೆ ಊಟ ಮಾಡಲಿ, ಹೊಟ್ಟೆ ತುಂಬ ಎಷ್ಟು ಬೇಕಾದರೂ ಊಟ ಮಾಡಲಿದ್ರೆ ವೇಸ್ಟ್ ಮಾಡಬಾರ್ದು ಅನ್ನೋದು ನಮ್ಮ ಒಂದು ಅಂದ್ಕೊಂಡಿದ್ವಿ. ಅಂದರೆ ಅನ್ನ ವೇಸ್ಟ್ ಮಾಡಬಾರ್ದು ಅನ್ನೋ ಸಲುವಾಗಿ. ಸೊ ಹಾಗೆ ಲಿಮಿಟೆಡಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ, ಒಂದು ಬಾಳೆಗೆ ಎಷ್ಟು ಸಾಧ್ಯ ಆಗೋದು ಅಷ್ಟು ಮಾತ್ರ ಹಾಕಿ ಬಡಿಸ್ತಾಯಿದ್ರು. ಅಡುಗೆ ಬಡಿಸೋವಂಥವ್ರು ಅವರು ಕೂಡ ತುಂಬಾ ಚೆನ್ನಾಗಿ ಕೆಲಸವನ್ನು ನಿಭಾಯಿಸಿದ್ರು ಅಂತಲೇ ಹೇಳ್ಬೋದು. ಹೀಗೆ ಇವತ್ತಿನ ದಿನ ಎಲ್ಲ ಸಖತ್ ಖುಷಿಯಾಗಿದ್ದೆ. ಕೆಲವೊಂದು ಮೂಮೆಂಟಲ್ಲಿ ಎಮೋಷ್ನಲ್ ಆದೆ.
ಕೆಲವೊಂದು ವಿಚಾರಕ್ಕೆ ಅಂತಲೇ ಹೇಳ್ಬೋದು. ಅದನ್ನು ಬಿಟ್ಟರೆ ಉಳಿದಿದ್ದೆಲ್ಲ ತುಂಬಾ ಚೆನ್ನಾಗಾಯಿತು. ಎಲ್ಲರೂ ಕೂಡ ಬಂದಿದ್ದರು, ನಾವು ಕರೆದಂಥವ್ರು. ಕೆಲವಷ್ಟು ಜನರಿಗೆ ಸ್ಕೂಲ್ ಡೇ ಇರೋದ್ರಿಂದ ಮಕ್ಕಳಿಗೋಸ್ಕರ ಬಂದಿಲ್ಲ, ಅಥವಾ ವರ್ಕ್ ಡೇಸ್ ಆಗಿತ್ತಲ್ವ, ಸೊ ಅದಕ್ಕೋಸ್ಕರ ಬಂದಿಲ್ಲ. ಅದು ಬಿಟ್ಟರೆ ಮಿಕ್ಕಿದೆಲ್ಲ ತುಂಬಾ ಚೆನ್ನಾಗಾಯಿತು. ಎಲ್ಲರೂ ಖುಷಿಯಿಂದ ಪ್ರೀತಿಯಿಂದ ಹಾರೈಸಿದ್ರು ಅಂತಲೇ ಹೇಳ್ಬೋದು. ಈ ಒಂದು ಮೂಮೆಂಟ್ ನನ್ನ ಲೈಫಲ್ಲಿ ಯಾವತ್ತೂ ಕೂಡ ಮರೆಯೋದಿಲ್ಲ. ಅಷ್ಟು ಖುಷಿಯಿಂದ ಇದ್ದೆ ಇವತ್ತಿನ ದಿವಸ ಅಂತಲೇ ಹೇಳ್ಬೋದು. ತುಂಬಾ ಖುಷಿ ಆಯಿತು. ಹಾಗೆ ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದ ಕೂಡ ಸದಾ ಹೀಗೆ ಇರಲಿ. ತುಂಬ ಚೆನ್ನಾಗಿ ಕೇರ್ ಮಾಡ್ತೀರಾ, ತುಂಬ ಜನ ಕೇಳ್ತೀರಾ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ರೆಸ್ಟ್ ಮಾಡಿ, ತುಂಬ ಓಡಾಡೋಕ್ಕೆ ಹೋಗಬೇಡಿ, ಈ ಥರದ್ದೆಲ್ಲ ಟ್ರಾವೆಲ್ ಮಾಡಬೇಡಿ. ಹಾಗೆಲ್ಲ ಎಲ್ಲೂ ಟ್ರಾವೆಲ್ ಮಾಡ್ತಾಯಿಲ್ಲ, ಸದ್ಯದಲ್ಲಿ ಮನೆಯಲ್ಲೇ ಇದ್ದೀನಿ, ಆರಾಮ್ ಕೂಡ ಇದ್ದೀನಿ, ಆರಾಮ್ಸೆ ರೆಸ್ಟ್ ಮಾಡ್ತೀನಿ. ಊಟ ತಿಂಡಿ ಎಲ್ಲ ನೀಟಾಗಿ ಸೇರ್ತಿದೆ, ಟೈಮಿಗೆ ತಿಂತಾಯಿದ್ದೀನಿ. ಸೊ ನೀವು ಇಷ್ಟೊಂದೆಲ್ಲ ಪ್ರೀತಿಯಿಂದ ಕೇರ್ ಮಾಡ್ತೀರಾ ಅನ್ಬೇಕಾದ್ರೆ ನಾನು ಕೂಡ ಅದನ್ನು ಅಳವಡಿಸ್ಕೊಳ್ಳೇಬೇಕಾಗತ್ತೆ. ಸುಮ್ಮನೆ ತಿರ್ಗೋದು ಮಾಡೋದು ಮಾಡಿಕೊಂಡ್ರೆ ನನಗೂ ಕೂಡ ಸುಸ್ತಾಗುತ್ತೆ, ಮತ್ತು ಅದರಿಂದ ಪಾಪಗೂ ಕೂಡ ಎಫೆಕ್ಟ್ ಆಗುತ್ತೆ. ನೀವು ಹೇಳುವಂಥ ಕೆಲವೊಂದು ಮಾತುಗಳನ್ನು ನಾನು ತಲೆ ಹಾಕ್ಕೊಂಡು ಅದನ್ನು ಕ್ಯಾರಿ ಮಾಡ್ತಾಯಿದ್ದೀನಿ ಅಂತಲೇ ಹೇಳ್ಬೋದು. ಸೊ ನೋಡ್ಬೋದು, ನನ್ನ ಔಟ್ಫಿಟ್ ತೋರಿಸ್ತೀನಿ ನಿಮಗೆ ಇವಾಗ. ಫೋಟೋದಲ್ಲಿ ತೋರಿಸ್ತಾ ಇದ್ದೀನಿ, ಕೆಲವೊಂದು ಫೋಟೋಗಳನ್ನ ಕಳಿಸಿದ್ರು ನಿಮಗೆ. ಆ ಫೋಟೋ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ನನ್ನ ಔಟ್ಫಿಟ್ಟು. ಮೇಕಪ್ ಅಂತೂ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ರು ಅಕ್ಷತಾ ಅವರು, ಸಖತ್ತಾಗಿತ್ತು, ನಮಗೂ ಇಷ್ಟ ಆಯಿತು. ನನಗೆ, ನನ್ನ ತಂಗಿಗೆ, ನನ್ನ ಫ್ರೆಂಡ್ಗೆ ಎಲ್ಲ ಅವರೇ ಮಾಡಿರೋವಂಥದ್ದು, ತುಂಬ ಚೆನ್ನಾಗಿ ಮಾಡಿದರು. ಥ್ಯಾಂಕ್ ಯು ಸೋ ಮಚ್ ಅಕ್ಷತಾ. ಆ್ಯಂಡ್ ಇವತ್ತಿನ ವ್ಲಾಗ್ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದ ಸದಾ ಹೀಗೆ ಇರಲಿ ಅಂತ ಹೇಳ್ತಾ, ನನ್ನ ಚಾನಲ್ ಬೆಳೆಸೋಕ್ಕೆ, ಉಳಿಸೋಕ್ಕೆ ಹೆಲ್ಪ್ ಮಾಡಿ. ಇನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಕಮೆಂಟ್ ಮಾಡಿ, ಆದಷ್ಟು ನನಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.